ಮಾಜಿ ನಗರ ಪಾಲಿಕೆ ಸದಸ್ಯರಾದ ಭಾಗ್ಯಮಾದೇಶ್ ಅವರ ಹುಟ್ಟುಹಬ್ಬವನ್ನು ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಮಹಾಜನ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಅವರು ಮಾತನಾಡಿ, ಭಾಗ್ಯಕ್ಕ ಅವರು ಈಗಾಗಲೇ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಮುಂದೆಯೂ ಮಾಡ್ತಾರೆ. ಇವರಿಗೆ ದೇವರು ಆರೋಗ್ಯ ಆಯಸ್ಸನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ನಂತರ ಭಾಗ್ಯಮಾದೇಶ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನು ಮಹಾಜನ ಪ್ರೌಢಶಾಲೆ ಹಾಗೂ ಶ್ರೀ ಸತ್ಯ ಸಾಯಿಬಾಬಾ ಪ್ರೌಢಶಾಲೆಯ ಶಾಲಾ ಮಕ್ಕಳೊಂದಿಗೆ ಆಚರಿಸುತ್ತಿರುವುದು ತುಂಬ ಸಂತೋಷದ ವಿಷಯ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ರಮೇಶಣ್ಣ ಹಾಗೂ ಪಾಪಣ್ಣ ಅವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ತಿಳಿಸುತ್ತೇನೆ. ಈ ಕಾರ್ಯಕ್ರಮ ನನ್ನ ಕಡೆಯ ಉಸಿರಿರುವ ತನಕ ನೆನಪಿಸುತ್ತದೆ ಅಂತ ಕಾರ್ಯಕ್ರಮ ಎಂದು ಅಭಿಮಾನದಿಂದ ಮಾತನಾಡಿದರು. ನಂತರ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪ್ರೇಮ ಶಂಕರೇಗೌಡ ಇವರು ಮಾತನಾಡಿ, ಭಾಗ್ಯಮಾದೇಶ್ ಅವರು ಸಾರ್ವಜನಿಕವಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ, ಮುಂದೆಯೂ ಮಾಡುವ ಭರವಸೆ ನನಗಿದೆ. ಶಾಲಾ ಮಕ್ಕಳಿಗೆ ಪುಸ್ತಕ ನೀಡುವುದು, ಮಹಿಳೆಯರಿಗೆ ಸೀರೆ ನೀಡುವುದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಲೇ ಬಂದಿದ್ದಾರೆ. ಇವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ತಿಳಿಸಿದರು. ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾದೇಗೌಡ ಅವರು ಮಾತನಾಡಿ, ಭಾಗ್ಯಕ್ಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಇವರು ಮುಂದಿನ ದಿನಗಳಲ್ಲೂ ಕಾರ್ಪೊರೇಟರ್ ಆಗಿ ಮೇಯರ್ ಆಗಲು ದೇವರ ಆಶೀರ್ವಾದ ಇರಲಿ, ಮುಂದೆಯೂ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಎಂದು ಶುಭ ಹಾರೈಸುತ್ತೇನೆ. ಇವರಿಗೆ ಇವರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾಜನ ಪ್ರೌಢಶಾಲೆಯ ವಿದ್ಯಾರ್ಥಿ ಭಾಗ್ಯಮಾದೇಶ್ ಅವರ ಭಾವಚಿತ್ರವನ್ನು ಬಿಡಿಸಿ ಅವರ ಮನಸೆಳೆದರು. ನಂತರ ಮಹಾಜನ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಸುಜಾತ ಅವರು ಮಾತನಾಡಿ, ರಮೇಶ್ ಹಾಗೂ ಪಾಪಣ್ಣ ಅವರು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದು ವಿಭಿನ್ನವಾಗಿರ್ತದೆ, ಅವರ ಕಾರ್ಯಕ್ರಮಗಳಲ್ಲಿ ಹೊಸತನವಿರ್ತದೆ. ಹಾಗೆ ಭಾಗ್ಯಮಾದೇಶ್ ಅವರ ಹುಟ್ಟುಹಬ್ಬವನ್ನು ಈ ಶಾಲಾ ಮಕ್ಕಳ ಜೊತೆ ಆಯೋಜಿಸಿರೋದು ನನಗೆ ತುಂಬ ಸಂತೋಷದ ವಿಷಯ ಎಂದು ತಿಳಿಸಿದರು. ನಂತರ ರಮೇಶ್ ಅವರು ಮಾತನಾಡಿ, ಭಾಗ್ಯಕ್ಕ ಅವರು 100 ಕಾಲ ಸುಖವಾಗಿ ಸಂತೋಷವಾಗಿ ಇರಲಿ ಎಂದು ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು. ನಂತರ ಪಾಪಣ್ಣ ಅವರು ಮಾತನಾಡಿ, ನಾವು ಮಾಡುವ ಕೆಲಸ ಒಳ್ಳೆಯ ಕೆಲಸವಾಗಿರಬೇಕು, ಭಾಗ್ಯಕ್ಕ ಅವರ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳೊಂದಿಗೆ ಆಚರಿಸಿ ಅವರ ಮನಸ್ಸಿನಲ್ಲಿ ನೆನಪಾಗಿ ಉಳಿಯಲೆಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭಾಗ್ಯಮಾದೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾದೇಗೌಡರು, ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪ್ರೇಮ ಶಂಕರ್ ಗೌಡರು, ಮಹಾಜನ ಶಾಲೆ ಪ್ರಾಂಶುಪಾಲರಾದ ಸುಜಾತ ಅವರು, ಹಿರಿಯ ಶಿಕ್ಷಕರಾದ ವಿಂಧ್ಯ ಅವರು ಉಪಸ್ಥಿತರಿದ್ದರು. ಸರ್, ಸಾಯಿಬಾಬಾ ತುಂಬ ಥ್ಯಾಂಕ್ಸ್ ಸರ್. ನಾವು ತುಂಬ ಸ್ಪಂದಿಸಿದ್ರೆ ಮೇಡಮ್, ನಿಮಗೂ ಸಣ್ಣ ಹೇಳಿ ಊಟ ಮಾಡ್ತಾ ಅವ್ರು ಬರಲಿಲ್ಲ, ತುಂಬ ಥ್ಯಾಂಕ್ಸ್ ಮೇಡಮ್. ನೀವು ನೋಡ್ಬೋದು ಮೇಡಮ್, ಕರೆಕ್ಟಾಗಿ ಮಕ್ಕಳನ್ನ ತುಂಬ ಥ್ಯಾಂಕ್ಸ್ ಮೇಡಮ್. ಇವತ್ತು ಶ್ರೀಮತಿ ಭಾಗ್ಯಮಾದೇಶ್ ಅವರದ್ದು ಹುಟ್ಟುಹಬ್ಬ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಮಹಾಜನ ಹೈಸ್ಕೂಲಲ್ಲಿ ರಮೇಶ್ ಮತ್ತು ಪಾಪಣ್ಣ ಅವರೆಲ್ಲ ಸೇರಿ ಒಳ್ಳೆ ಕೆಲಸಗಳನ್ನ ಮಾಡಿ ಚಿತ್ರೋತ್ಸವ ಸ್ಪರ್ಧೆನ ಹಾಗಾಗಿ ಮತ್ತೆ ಹುಡುಗರಿಗೂ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ಪ್ರೇಮಶಂಕರ್ ಅವರು ಇದ್ದಾರೆ. ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನನ್ನ ಹಿರಿಯ ಸಹೋದರ ಮಾದೇಗೌಡ ಇದ್ದಾರೆ, ಪ್ರಾಂಶುಪಾಲರು ಸುಜಾತ ಅವರು ಇದ್ದಾರೆ, ರಮೇಶ್ ಮತ್ತು ಪಾಪಣ್ಣ ಎಲ್ಲರೂ ಸೇರಿ ಇವತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಮಾಜಿ ನಗರ ಪಾಲಿಕೆ ಸದಸ್ಯರಾಗಿ ತುಂಬ ಕೆಲಸವನ್ನು ಈ ವಾರ್ಡ್ ಮಾಡಿಕೊಟ್ಟರು. ಅವ್ರಿಗೆ ವಿದ್ಯಾರ್ಥಿಗಳಿಗೆ ಪ್ರೇಮ ಇರೋದ್ರಿಂದ ಮತ್ತು ಅವ್ರ ಬಗ್ಗೆ ಕಾಳಜಿ ಇರೋದ್ರಿಂದ ಇವತ್ತು ಅವರ ಅನುಯಾಯಿಗಳು ಪಾಪಣ್ಣ ಮತ್ತು ರಮೇಶ್ ಅವರು ನೋಟ್ ಪುಸ್ತಕಗಳನ್ನ ತನ್ನೆಲ್ಲರೂ ಕೊಟ್ಟಿದ್ದಾರೆ. ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ನಿಮ್ಮ ಭವಿಷ್ಯ ಉತ್ತಮವಾಗಿರಲಿ ಅಂತ ಹೇಳಿ ಭಾಗ್ಯಮಾದೇಶ್ವರಕ್ಕೆ ಮತ್ತೊಮ್ಮೆ ನಾನು ಉತ್ತಮವಾದ ಶುಭಾಶಯಗಳನ್ನು ತಿಳಿಸಿ ನಾನು ಪ್ರಾರ್ಥಿಸ್ತೀನಿ. ನಮಸ್ಕಾರ. ಎಲ್ಲ ರೀತಿಯ ನನ್ನ ಸರಿ ನೆನಪು, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವ ನನ್ನ ಪ್ರೀತಿಯ ಮೈಸೂರು ಮಹಾನಗರ ಪಾಲಿಕೆ ಮಾಜಿ
ಪ್ರೇಮಾಶಂಕರಿ ಅವರೇ, ಹಾಗೆ ಅಣ್ಣನವರಾದ ಮಾದೇಗೌಡರವರೇ, ಮೇಡಮ್ ಸುಜಾತಾ ಮೇಡಮ್, ಹಾಗೆಯೇ ನೈವೇದ್ಯ ಮೇಡಮ್ ಅವರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಪಾಪಣ್ಣ ಆಗಿರ್ಬೋದು, ರಮೇಶ್ ಅಣ್ಣ ಆಗಿರ್ಬೋದು, ಅವರ ಒಂದು 4-5 ಜನ ಟೀಮ್ ಇದೆ. ಯಾವಾಗಲೂ ಸಹ ಪ್ರತಿ ವರ್ಷವೂ ನನಗೆ ನಿಮ್ಮ ಮಕ್ಕಳ ಜೊತೆ ನನಗೆ ಕೇಕ್ ಕಟ್ಟಿಂಗು ಯಾವತ್ತೂ ಯಾವಾಗಲೂ ಇಟ್ಕೊಂಡಿರ್ತಾರೆ. ಅದನ್ನು ಯಾವಾಗಲೂ ಅವ್ರಿಗೆ ಆಭಾರಿಯಾಗಿ ಪ್ರೀತಿನ ತೋರಿಸ್ತೀನಿ. ನನಗೆ ಇವತ್ತಿನ ದಿನ ತುಂಬ ಖುಷಿ ಆಗುತ್ತೆ. ನಾನು ಯಾವಾಗಲೂ ಸರಳವಾಗಿ ನಾನು ಬರ್ತಡೇನೇ ಮಾಡ್ಕೊಳ್ಳಲ್ಲ. ಯಾವಾಗಲೂ ನಾನು ಪಾಪಣ್ಣ ಅವರು, ರಮೇಶಣ್ಣವರು ಇಲ್ಲ ಅಂತ ಬರಬೇಕು, ಮಕ್ಕಳ ಜೊತೆ ನೀವೊಂದು ಸಣ್ಣ ಕೇಕ್ನ ಪ್ರೀತಿನ ಕಟ್ ಮಾಡಿಸ್ಬೇಕು ಅಂತ ಹೇಳೋದು. ಅದಕ್ಕೋಸ್ಕರ ನಿಮ್ಗಳ ಜೊತೆ ನಾನು ಪೂರ್ತಿ ವೇದಿಕೆ ಹಂಚ್ಕೊಂಡಿದ್ದೀನಿ. ಭಾಳ ಖುಷಿಯಾಗುತ್ತೆ. ಸಾಮಾನ್ಯವಾಗಿ ಪ್ರತಿ ವರ್ಷವೂ ನಮ್ಮ ಈ ಸಂಸ್ಥೆಯಲ್ಲೇ ಇವರು ಬರ್ತಡೇನ ಆಚರಿಸ್ತಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಇನ್ನೇನು ಇಲ್ಲ. ನೀವು ಮಕ್ಕಳುಗಳು ದೇವರಿದ್ದ ಹಂಗೆ ನನಗೆ ಇಲ್ಲೇ ನಾನು ದೇವರನ್ನು ನೋಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಮೇಲೆ ಇರಲಿ. ನಿಮಗೂ ಸಹ ಈ ನಮ್ಮ ಮಾದನ ಸಂಸ್ಥೆ ತುಂಬ ವರ್ಷದ ಹಳೆ ಕಾಲೇಜ್ ಆಗಿರೋದ್ರಿಂದ ನಿಮಗೆ ಸುಮಾರು ಹೆಚ್ಚು ಜನ ಇಲ್ಲಿ ಓದಿ ವಿದ್ಯಾವಂತರಾಗಿ ಎಲ್ಲ ಒಂದೊಂದು ಪದವಿಗಿದ್ದಾರೆ. ಹಾಗೆಯೇ ನೀವು ಸಹ ತುಂಬ ಚೆನ್ನಾಗಿ ಓದಿ ಈ ಸ್ಕೂಲ್ಗೆ ಕೀರ್ತಿ ತಗೊಬನ್ನಿ, ಹಾಗೆ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತಗೊಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ನಿಮ್ಮ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಏನಿವತ್ತು ನಮ್ಮ ಪ್ರೀತಿಯ ಭಾಗ್ಯ ಮಹದೇಶ್ವರರು, ಆತ್ಮೀಯ ಸಹೋದರಿಯರು, ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮನ ನಮ್ಮ ಪಪ್ಪಣ್ಣ, ರಮೇಶ್ ಮತ್ತು ಅವರೆಲ್ಲ ಸ್ನೇಹಿತರು ಮಕ್ಕಳ ಜೊತೆ ಮಾಡಬೇಕು ಅಂತ ಹೇಳಿ ಮಹಾಜನ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರುವಂಥ ಭಾಗ್ಯಕ ಅವರು ಮತ್ತು ಮುಖ್ಯೋಪಾಧ್ಯಾಯರಾದಂಥ ಸುಜಾತಾ ಮೇಡಮ್ ಅವರೇ, ವಿದ್ಯಾ ಮೇಡಮ್ ಅವರೇ, ಆತ್ಮೀಯ ಸಹೋದರರಾದಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಮಾದೇಗೌಡರೇ ಮತ್ತು ಎಲ್ಲ ಸಹ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಕಾಣದ ದೇವರು ಕಲ್ಲು ಮುಳ್ಳೊಳಗೆ ಅಂತೇಳಿ ಅಲ್ಲೆಲ್ಲೂ ಇಲ್ಲ. ಮಕ್ಕಳಲ್ಲಿರುವಂಥ ದೇವರು ನಾವು ಬೇರೆ ಎಲ್ಲಿ ಕಾಣಕ್ಕೂ ಸಾಧ್ಯ ಇಲ್ಲ. ಇದು ದೇವಾಲಯ. ಯಾಕೆ ಅಂದರೆ ನಾವು ಇವತ್ತೆಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡ್ತಾ ಇದ್ದೀವಿ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಬನ್ನಿ ಅಂತ. ಇಂಥ ಒಂದು ದೇವಾಲಯದಲ್ಲಿ ಸದಾ ಸಾರ್ವಜನಿಕರಿಗೆ ಇಡೀ ಕುಟುಂಬ ಅವರ ಜೀವನವನ್ನು ಮುಡಿಪಾಗಿಟ್ಟು ಯಾವಾಗಲೂ ನಾವು ಸಾರ್ವಜನಿಕರು ಕರೆ ಮಾಡುವಂಥ ಸಂದರ್ಭ ಒಂದೇ ಬಡಾವಣೆ ಅನ್ನುವಂಥ ಒಂದು ಲಿಮಿಟು ಕೂಡ ಇಟ್ಕೋದೆ ಅವರ ಇಡೀ ಕುಟುಂಬ ಸಾರ್ವಜನಿಕವಾಗಿ ಸೇವೆ ಮಾಡ್ತಾ ಇರುವಂಥದ್ದು. ಅವರು ಕೂಡ ನಗರ ಪಾಲಿಕೆ ಸದಸ್ಯರಾಗಿ ಮತ್ತೆ ಮಾದೇಶಣ್ಣವರು ಕೂಡ ನಗರ ಪಾಲಿಕೆ ಸದಸ್ಯರಾಗಿ ಈ ಒಂದು ಮೈಸೂರು ನಗರ ಮತ್ತೆ ಇನ್ನು ಬೇರೆ ಬೇರೆ ಕಡೆಯಿಂದ ಯಾರು ಕೇಳಿದ್ರು ಕೂಡ ನಾವು ಹೋದಾಗ ಅವ್ರ ಸಹಾಯ ಹಸ್ತ ಚಾಚಿ ಸಹಾಯ ಮಾಡ್ತಾರೆ. ಯಾವ ಹೋದ್ರೂ ಕೂಡ ಬರಿಗೆ ಕಳಿಸಲ್ಲ ಅನ್ನುವಂಥ ನಾನು ನುಡಿ ಇದ್ದೇನೆ. ಇಂಥವರು ಇವತ್ತು ನಾವೆಲ್ಲೋ ಹೋಗಿ ಅದ್ದೂರಿಯಾಗಿ ನಮ್ಮ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೋಬಹುದು. ಆದರೆ ಕಣ್ಮುಂದೆ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು, ನಾವು ಈ ಸಮಾಜಕ್ಕೆ ಬಂದಿದ್ದೀವಿ, ನಾವು ಬಂದು ಹೀಗೆ ಹೋಗಬಾರ್ದು, ನಮ್ಮ ಹೆಜ್ಜೆ ಗುರುತನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಾ ಇರುವ ಭಾಗ್ಯಕರ ಆಗ್ಬೋದು, ಅಣ್ಣ ಆಗ್ಬೋದು, ಆ ನಿಟ್ಟಿನಲ್ಲಿ ಅವ್ರ ಮಗನೂ ಕೂಡ ಬರ್ತಾ ಇದ್ದಾರೆ. ಸೊ ಈಗ ನಿಮ್ಮೆಲ್ಲರ ಜೊತೆ ಇವತ್ತು ನಮಗೆ ಹತ್ತಿರವಾಗಿರುವಂಥ ಸ್ಥಳೀಯ ಒಂದು ಪ್ರದೇಶನ ನಮ್ಮ ಪಾಪಣ್ಣ ಅವರಂತೂ ಯಾವಾಗಲೂ ಇಂಥ ಕಾರ್ಯಕ್ರಮ ಅಂತಂದ್ರೆ ಲಾಸ್ಟ್ನಲ್ಲಿ ಆರೋಗ್ಯ ಶಿಬಿರನು ಕೂಡ ನಮ್ಮ ಮದನವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ಮಾಡಿದ್ರು. ಎಲ್ಲ ಸಮಾಜಕ್ಕೆ ಮತ್ತು ಜನತೆಗೆ ಕೈಗೆಟುಕು ಅಂತ ಹೇಳ್ಬೋದು. ಆದರೆ ಇವತ್ತು ಮಕ್ಕಳುಗಳ ಜೊತೆ ಕಳಿಬೇಕು, ಆ ಮಕ್ಕಳಿಗೂ ಕೂಡ ಏನಾದರೂ ಒಂದು ನೆನಪಿನ ಕಾಣಿಕೆ ನೀಡಬೇಕು. ನಾವೆಲ್ಲ ಕೇಕ್ ಕಟ್ ಮಾಡಿ ಅದ್ದೂರಿ ಆಚರಿಸೋದ್ರಿಂದ ಮಕ್ಕಳ ಒಡನಾಟ, ದೇವರನ್ನು ಕಾಣುವಂಥ ಇಂಥ ಒಡನಾಟದಲ್ಲಿ ಹುಟ್ಟುಹಬ್ಬನ ಸರಳವಾಗಿ ಆಚರಿಸ್ಕೋಬೇಕು ಅನ್ನೋ ಮನೋಭಾವದಿಂದ ಇವತ್ತು ನಿಮ್ಮೆಲ್ಲರ ಜೊತೆ ನಮ್ಮನ್ನು ಕೂಡ ಅವ್ರ ಜೊತೆ ಕಲಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆ ಆಯಸ್ಸು, ಆರೋಗ್ಯ, ಅಧಿಕಾರ ಸಕಲವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ನೀವು ಇಂಥ ಒಬ್ಬ
ಏನು ಸಾರ್ವಜನಿಕ ವ್ಯಕ್ತಿಯಾಗಿ ಇವರು ಏನು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಇಂಥವ್ರಿಂದ ನಿಮಗೂ ಕೂಡ ಹೆಚ್ಚಿನ ಸಹಾಯ ಬಂದು ನೀವು ಚೆನ್ನಾಗಿ ಓದಿ. ಮಹಾಜನ ಶಾಲೆ ಅಂತಂದ್ರೆ ಬಹಳ ಕೀರ್ತಿವಂತ, ಈ ದೇಶಕ್ಕೆ ದಿಗ್ಗಜರನ್ನು ಕೊಟ್ಟಿರುವಂತಹ ಶಾಲೆ. ಇಂಥ ಶಾಲೆಯಲ್ಲಿ ಹುಟ್ಟಿದಪ್ಪ ಅಂದ್ರೆ ನಿಜಕ್ಕೂ ಪುಣ್ಯ, ಪೂರ್ವಜನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಅತಿರಥ ಮಾರ್ಗ ಓದಿರುವಂತಹ ಶಾಲೆ. ನಾನು ನೆನ್ಸ್ಕೊಂಡೆ ಬಂದಾಗ ಮೇಡಮ್ ಹೇಳಿದೆ, ನಮ್ಮ ಮನೆಯವರು ಕೂಡ ಇದೇ ಹೈಸ್ಕೂಲಲ್ಲಿ ಓದಿದ್ರು. ಇಲ್ಲಿರುವಂತ ಯಾರಿದ್ದಾರೆ ಮುಖ್ಯೋಪಾಧ್ಯಾಯರುಗಳು ಇನ್ನೂ ಇದ್ದಾರೆ, 3 ಜನ ನನ್ನ ಭಾಗದಲ್ಲೇ ಇದ್ದಾರೆ, ನನ್ನ ಒಡನಾಟದಲ್ಲೇ ಇದ್ದಾರೆ ಅಂತ. ನೀವೆಲ್ಲರೂ ಕೂಡ ಆ ರೀತಿ ಆ ದಿಕ್ಕಿನಲ್ಲಿ ಅಂತ ಗಣ್ಯ ವ್ಯಕ್ತಿಗಳು ಆಗುವಂಥ ದಿಕ್ಕಿನಲ್ಲಿ ಓದಿ ನಿಮ್ಮ ಶಾಲೆಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ದೇಶಕ್ಕೆ ಕೀರ್ತಿ ತರುವಂಥವರಾಗಲಿ, ಭಾಗ್ಯಕ್ಕೂ ಕೂಡ ಹೆಚ್ಚಿನ ಆಯಸ್ಸು, ಆರೋಗ್ಯ, ಅಧಿಕಾರ ಎಲ್ಲನೂ ನೀಡಲಿ ಅಂತೇಳಿ ನನ್ನನ್ನು ಕೂಡ ನಿಮ್ಮ ಜೊತೆಲಿ ಕಲಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪಾಪಣ್ಣವ್ರಿಗೆ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತಮಗೆಲ್ಲರಿಗೂ ಹೊಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಇಂದಿನ ಸಮಾರಂಭದ ಮಹಾಜನ ಸಂಸ್ಥೆಯ ಮುಖ್ಯಸ್ಥರೇ ಮತ್ತೆ ಪ್ರಿನ್ಸಿಪಾಲ್ಗಳಾಗಿರ್ತಕ್ಕಂಥ ಸಿದ್ಧಾರ್ಥ ನಾವು ಯಾವಾಗಲೂ ಕಾರ್ಯಕ್ರಮದಲ್ಲಿ ಒಂದು 20-25 ವರ್ಷದಿಂದ ನಮ್ಮ ಚುನಾವಣೆಯ ರಂಗದಲ್ಲಿ ಅಕ್ಕ ಅಂತಲೇ ಹೆಸರಾಗಿರ್ತಕ್ಕಂಥ ಪ್ರೇಮಕ್ಕ ಅವರೇ ಮತ್ತೆ ನನ್ನ ಸಹೋದರಿಯ ಸಮಾನವಾದಂಥ ಹುಟ್ಟುಹಬ್ಬವನ್ನು ಸರಳವಾಗಿ ವಿಭಿನ್ನವಾಗಿ ಓದುವ ಮಕ್ಕಳಿಗೆ ಕಲಿಕೆಗೆ ಬೇಕಾದಂಥ ಉಪಕರಣಗಳನ್ನು ಕೊಡುವಂಥ ಜೊತೆಗೆ ಮೇಡಮ್ ಹೇಳ್ತಾ ಇದ್ರು, ಕೆಲವಾರು ಫೀಸ್ ಕಟ್ಟಲಿಕ್ಕೂ ಕೂಡ ತೊಂದರೆಯಾದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಓದಿಸುವಂಥ ಸ್ಥಿತಿಗೆ ಅವ್ರ ಸಹಕಾರವನ್ನು ಕೈ ಮುಚ್ಚಿ, ಇಂದಿನ ಕಾಲದಲ್ಲಿ ಯಾರಾದರೂ ಒಂದು ಮುರುಳಿಗೆ ಅನ್ನ ಹಾಕಲಿ, ದವಸ ಧಾನ್ಯಗಳನ್ನು ಹಾಕಲಿ, ಮುಚ್ಕೊಂಡು ಹೋಗಲಿ ಅಂತಕ್ಕಂಥದ್ದು ವಾರ್ಡ್ಗೆ ಮತ್ತು ಪದ್ಧತಿ. ಅದೇ ರೀತಿ ಅವೆಲ್ಲವನ್ನ ಬಿಚ್ಚಿ ಹಿಡಿದೆ ಸರಳವಾಗಿ, ಸೌಮ್ಯವಾಗಿ, ಮೆದು ಸ್ವಭಾವಿ, ಮೃದು ಸ್ವಭಾವಿ, ತಾಳ್ಮೆಯ ತಾಯಿ ಅಂತ ಅಂದರೆ ತಾಯಿಗಿಂತ ಮಿಗಿಲಾದ್ದು ಬೇರೆ ಯಾವುದೂ ಇಲ್ಲ ದೇಶದಲ್ಲಿ. ಅದೇ ರೀತಿ ಸರಳವಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥ ಭಾಗ್ಯ ಮಾದೇಶ ಅವರಿಗೆ ಭಾಗ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಭಗವಂತ ಮೊದಲು ಆರೋಗ್ಯ ಭಾಗ್ಯವನ್ನು ಕೊಡಲಿ. ಈ ಭಾಗದಲ್ಲಿ ಜನಪ್ರತಿನಿಧಿಯಾಗಿ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ಸ್ಕೂಲು, ಕಾಲೇಜು ಮತ್ತು ಇಲ್ಲಿ ಇರ್ತಕ್ಕಂಥ ತುಂಬ ವಿದ್ಯಾವಂತ ಜನಸಂಖ್ಯೆ ಒಳಗಡೆ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತೀವಿ. ಈ ಮಕ್ಕಳಿಗೆ ನೆನೆಸ್ಕೊಳ್ಳುವಂಥ ಕೆಲಸಕ್ಕೆ ಏನು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾನು 4ನೇ ಬಾರಿ ಅಕ್ಕನ ಹುಟ್ಟುಹಬ್ಬಕ್ಕೆ ನಾನು ಬಂದಿದ್ದೇನೆ. ಅದಕ್ಕೆ ಮತ್ತು ರಮೇಶ್ ಮತ್ತು ಪಾಪಣ್ಣ ಅವರ ತಂಡದ ಕೃಷ್ಣ ಇವರೆಲ್ಲರೂ ಕೂಡ ಒಳಗೂಡಿ ಈ ಒಂದು ಉತ್ತಮವಾದಂಥ ಕೆಲಸ ಮಾಡ್ತಿರ್ತಾರೆ. ಆ ಬೆಳವಣಿಗೆಗೆ ಸಾಕ್ಷಿಯಾಗಿ ನಾವು ಪ್ರೇಮಕ್ಕನ ಯಾಕೆ ಜಾಸ್ತಿ ಇದು ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿಂತ್ಕೊಂಡ್ರೆ, ಯಾವುದಾದ್ರು ಒಂದು ತಪ್ಪು ಯಾವುದೇ ಆಗಿರಲಿ, ಯಾವ ಭಾಗದಲ್ಲಾಗಿರಲಿ, ಯಾವುದೋ ಒಂದು ಸಣ್ಣ ಪುಟ್ಟ ನನ್ನ ಭಾಗದಲ್ಲಿ ಸ್ವಲ್ಪ ತಪ್ಪಾಗಿತ್ತು. ತಪ್ಪು ಅಂದರೆ ವಿಮರ್ಶೆ ಮಾಡ್ಕೊಳ್ಳೋಂಥದ್ದು. ನಾನು ಇದ್ದೀನಿ ಕಣೆಯಾಗಿ ಈ ಭಾಗ ಒಂದೇ ಸೀಮಿತ ಅಲ್ಲ, ನಾನು ಎಲ್ಲ ಭಾಗದಲ್ಲೂ ಹೋರಾಟಕ್ಕೆ ಧ್ವನಿಗೂಡಿಸ್ತೀನಿ, ನಿಮ್ಮ ಜೊತೆ ಕೈ ಸೇರಿಸ್ತೀನಿ ಅಂತಕ್ಕಂಥವ್ರು ವಿರೋಧ. ನಾನು ಇದ್ದೀನಿ ಅಂತ ಹೇಳಿ ಬರೋದು ತುಂಬ ಅಂದರೆ ಈಗ ನೀವು ಹೇಳಿದ್ರಿ, ನಮ್ಗೆ ಗೊತ್ತಿಲ್ಲ. ಸಂಡೇಜ್ ಆದಂಥ ಮಕ್ಕಳಿಗೆ ನಾವು ಹೇಳಿದಾಗ ಅವ್ರಿಗೆ ನಾನಿದ್ದೀನಿ ಅನ್ನೋರು ಯಾರು ನನಗೆ ಧ್ವನಿಗೂಡಿಸ್ತಕ್ಕಂಥದ್ದು ತುಂಬ. ಇಂಥ ಒಂದು ಈ ರಾಜ್ಯದ ಉದ್ದಗಲಕ್ಕೂ ಅವರ ಸಹಾಯ ಸಹಕಾರ ನಮ್ಮ ಅಣ್ಣ ಅಂತಲೇ ಹೇಳು ಮಾದೇಶ್ ಅಣ್ಣ ಅಂತಂದರೆ ಎಲ್ರಿಗೂ ಕೊಡುಗೆ ಇದ್ದಾಗಿ ಸಾಮಾನ್ಯವಾಗಿ ಇಂಥ ಒಂದು ಸಂಘ ಸಂಸ್ಥೆಗಳಿಗೆ ಉತ್ತಮವಾದಂಥ ಒಂದು ಕೆಲಸಗಳಿಗೆ ಮುಂಚೂಣಿ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದು, ನಾನಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಅವರ ಪ್ರೇರಣೆ ಮತ್ತು ಇವರ ಶಕ್ತಿ, ಅವರಿಗೆ ಅವರ ಶಕ್ತಿ ಇವರಿಗೆ. ಇಬ್ಬರು ಕೂಡ ನಗರ ಪಾಲಿಕೆಯ ಸದಸ್ಯರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಸಿವಿಲ್ ವರ್ಕಲ್ಲಿ ನಾನು ನೋಡಿದ್ದೇನೆ ಈ ಭಾಗದಲ್ಲಿ ಯಾವುದು ನಾನು ಕಣ್ಣಾರ ಕಂಡಿತ್ತು. ಈಗ ಮನುಷ್ಯನಿಗೆ ಯಾವುದೋ ಒಂದು ಊಟ ಆಗ್ಬೋದು, ಒಂದು ಚಿನ್ನ ಆಗ್ಬೋದು, ಒಂದು ಏನೇ ಆಗ್ಬೋದು, ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕು. ಅತಿ ಆದರೆ ಎಲ್ಲವೂ ವಿಷ. ಅದೇ ರೀತಿ ಇಲ್ಲಿರ್ತಕ್ಕಂಥ ತುಂಬ ಹಳೆಯ ಬಡಾವಣೆಗಳಿಗೂ
ಕಾನೂನಾತ್ಮಕವಾಗಿ ರಚನೆ ಮಾಡಿದ್ರು ಕೂಡ ಹಳೆ ಬಡಾವಣೆ. ಪ್ರತಿಯೊಂದು ಮನೆ ಬಾಗಿಲಲ್ಲೂ ಕೂಡ ಪ್ರತಿಯೊಂದು ಮರಗಳಿರ್ತಕ್ಕಂಥದ್ದು. ಆ ಮರವನ್ನು ತುಂಬಾ ವಿಕಾರವಾಗಿ ಹೋಗಿ ಆ ಮನೆಗೆ ಹಾನಿ ಆಗ್ತಕ್ಕಂಥದ್ದು, ಸಾರ್ವಜನಿಕರಿಗೆ ಹಾನಿ ಆಗ್ತಕ್ಕಂಥದ್ದು, ಅದೆಲ್ಲವನ್ನ ನೆಡರು ಬರೆದ್ರು ಕೂಡ ಅಲ್ಲಿ ಆ ಸಮಸ್ಯೆ ಬಗೆಹರಿತಿರ್ಲಿಲ್ಲ. ಈಗ ನಾವು ರಾಜಕಾರಣಿಗಳು ಕಾನೂನಿನ ಹೊರಗಡೆ ಮತ್ತೆ ಒಳಗಡೆ ಎರಡನ್ನೂ ಕೂಡ ನಾವು ಸಂತೋಷವಾಗಿ ಕೆಲಸ ಮಾಡಬೇಕಾಗುತ್ತೆ. ಈಗ ಸಾರ್ವಜನಿಕರಿಗೆ ತೊಂದರೆ ಆದಾಗ ಅದನ್ನು ಕೂಡ ನಾವು ಅವ್ರನ್ನೂ ಕೂಡ ನೀವು ಯಾಕೆ ಹೇಳ್ತೀರಿ ಅಂತ ಕೇಳಕ್ಕಾಗಲ್ಲ. ಬಟ್ ಸಾರ್ವಜನಿಕರಿಗೆ ಒಳ್ಳೆಯದಾಗ ನಾವು ಕೆಲಸ ಮಾಡಬೇಕಾಗುತ್ತೆ. ಅದೇನೋ ಆ ಒಂದು ಮನೆಯವ್ರಿಗೆ ಅದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಬಟ್ ಸಾರ್ವಜನಿಕರನ್ನು ನಾವು ಉಳಿಸ್ಕೋಬೇಕಾಗುತ್ತೆ. ಆ ಒಂದು ದೃಷ್ಟಿಕೋನದಲ್ಲಿ ಒಳ್ಳೆ ನಾನು ನೋಡಿದಾಗ ಕಣ್ಣಲ್ಲಿ ಅವ್ರ ಮುಂದೆ ನಿಂತ್ಕೊಂಡು ಕಾನೂನನ್ನು ಕೂಡ ಗಣನೆಗೆ ತಗೊಂಡು ಕಾನೂನು ಉಲ್ಲಂಘನೆ ಮಾಡುವ ರೀತಿಯಲ್ಲಿ ಆ ಕೆಲಸವನ್ನು ಆ ಮರಗಿಡಗಳನ್ನು ತೆರವು ಮಾಡಿಸಿ ಸಾರ್ವಜನಿಕ ನೆರವಾಗ್ತಕ್ಕಂಥದ್ದು ತುಂಬ ವಿರಳ. ಹಾಗೆ ಅಂತ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕಣ್ಣು ಮುಂದೆ ಮಾಡಿರ್ತಕ್ಕಂಥದ್ದು. ಅಂಥದ್ರಿಗೆ ಗಂಡ ಹೆಂಡತಿಯರಿಗೆ ಇಬ್ಬರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಭಾಗದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಈ ಪೇರೆಂಟ್ಸ್, ನೀವೆಲ್ಲ ಏನು ಮಕ್ಕಳಿದ್ದೀರಿ, ನಿಮ್ಮ ಪೇರೆಂಟ್ಸು ಕೂಡ ಇತಿಯವ್ರಿಗೆ ಒಳ್ಳೇದಾಗಲಿ, ಭಾಗ್ಯಮ್ಮನಿಗೆ ಇನ್ನೂ ಆರೋಗ್ಯ ಭಾಗ್ಯ ಸಿಗಲಿ ಅಂತ ನೀವೆಲ್ಲರ ಬಾಯಿ ಒಂದ್ಸರಿ ಊಟದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ, ಇನ್ನೂ ಹಲವಾರು ಸ್ಕೂಲ್ಗಳಿಗೂ ಕೂಡ ಇಂಥ ಬುಕ್ಸ್ ಕೊಡೋ ಕಾರ್ಯಕ್ರಮ ಆಗಿರ್ಬೋದು, ಇನ್ನೂ ಬಡವರಿಗೆ ಏನಾದರೂ ಧನ ಸಹಾಯ ಮಾಡ್ತಕ್ಕಂಥ ಶಕ್ತಿ ಆಗ್ಬೋದು. ಆ ಯಮ್ಮನಿಗೆ ಅದನ್ನು ಕಳಿಸ್ಲಿ, ನಮಗೆ ಈ ಕೆಲಸವನ್ನ ಮಾಡಲಿಕ್ಕೆ ಆ ಯಮ್ಮನಿಗೆ ಶಕ್ತಿ ಕೊಡಲಿ ಅಂತೇಳಿ ಸರ್ವ ಮಕ್ಕಳು ಕೂಡ ಅದನ್ನ ನೀವು ಊಟದ ಶುಭಾಶಯಗಳನ್ನ ಹೇಳ್ಬೇಕು ಅಂತ ಹೇಳ್ತಾ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರಿಗೆ ಮತ್ತೆ ಪಾಪಣ್ಣ ಮತ್ತೆ ರಮೇಶ್ ಕೃಷ್ಣ ಅವರಿಗೆ, ಈ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪ್ರೇಮಕ್ ಅವರಿಗೆ, ಭಾಗ್ಯಮಹೇಶ್ ಅವರಿಗೆ, ಸುಧಾತಾ ಮೇಡಮ್ ಅವರಿಗೆ ಎಲ್ರಿಗೂ ನನ್ನ ಅಭಿನಂದನೆ ಹೇಳ್ತೀನಿ. ಜೈ ಹಿಂದ್. ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ನನ್ನ ಶುಭಕಾಮನೆಗಳನ್ನು ತಿಳಿಸ್ತಾ, ಇಂದು ಭಾಗ್ಯಮಾದೇಶ್ವರ ಹುಟ್ಟುಹಬ್ಬ. ಅವರು ಯಾವ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬಹಳ ಹಿಂಜರಿಕೊಳ್ತಾರೆ. ಆದರೆ ಮಕ್ಕಳ ಮುಂದೆ ಅಂದಾಗ ಮಾತ್ರ ಬಹಳ ಸಂತೋಷದಿಂದ ಒಪ್ಕೊಳ್ತಾರೆ. ಅದಕ್ಕೆ ನಾವು ಅವರಿಗೆ ಆಭಾರಿಯಾಗಿದ್ದೀವಿ. ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಬಂದರೆ ಮಕ್ಕಳು ಅಂದರೆ ಅಷ್ಟೇ ಸಂತೋಷ. ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಅವರಿಗೆ ಭಗವಂತ ಚಾಮುಂಡೇಶ್ವರಿ ನಾಡ ದೇವತೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ಸಮಾಜಮುಖಿ ಕೆಲಸಗಳಲ್ಲಿ ಇನ್ನಷ್ಟು ಉತ್ತುಂಗದ ಹಾದಿಯಲ್ಲಿ ಸಾಗಲಿ ಅಂತ ಹೇಳಿ ಆಗ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.